ಕೂಡ ನಮಗೆ ಬಲ ತಂದಿದೆ. ಸಮನ್ವಯದಿಂದ, ಪರಸ್ಪರ ಸಹಕಾರದಿಂದ, ಸೌಹಾರ್ದತೆಯಿಂದ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗ್ತೀವಿ. ಒಳ್ಳೆಯ ವಾತಾವರಣ ಇದೆ. ರಾಜ್ಯದಲ್ಲಿ ಹೇಗೆ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂತ ಒಂದು ಭರವಸೆ ಇವತ್ತು ಮೂಡ್ತಾ ಇದೆ. ಸೊರಬ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣ, ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ ಜನ ಇವತ್ತು ಮೆಚ್ಚಿಕೊಂಡಿದ್ದಾರೆ. ಹೇಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂತ ಒಂದು ಹಂಬಲ ವ್ಯಾಪಕವಾಗಿದೆಯೋ, ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಹಾಲಿ ಸಂಸದರು ಆದಂತ BY ರಾಘವೇಂದ್ರ ಅವರಿಗೂ ಕೂಡ ಬಹಳ ಅಭೂತಪೂರ್ವವಾದಂತ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅವರ ಒಂದು ಅಭಿವೃದ್ಧಿ ಕಾರ್ಯ, ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಸಮುದಾಯ ಭವನಗಳು, ಅವರ ಒಂದು ಲೋಕಸಭಾ ಸದಸ್ಯರ ಕ್ಷೇತ್ರದ ಅನುದಾನ ಇವತ್ತು ಎಲ್ಲ ಹಳ್ಳಿಗಳಿಗೂ ಮುಟ್ಟಿದೆ. ಸಾರ್ವಜನಿಕರ ಮಧ್ಯೆ ಅವರ ಸಂಪರ್ಕ, ಒಬ್ಬ ಸಂಸದರಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಟ್ಟತಕ್ಕಂತ ಅವರ ಒಂದು ಜನಾನುರಾಗಿ ಗುಣ ಇವತ್ತು ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಎಲ್ಲೇ ಹೋದ್ರೂ ಕೂಡ ಜನ ಇವತ್ತು ಮಾತನಾಡ್ತಾ ಇದ್ದಾರೆ, ನಮ್ಮ ರಾಘಣ್ಣನ ನಾವು ಕಳ್ಕೋಬಾರದು, ನಮ್ಮ ರಾಘಣ್ಣ ಮತ್ತೆ ಸಂಸದರಾಗಬೇಕು, ನಮ್ಮ ರಾಘಣ್ಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವುದಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಡೆಲ್ಲಿಗೆ ಹೋಗಬೇಕು ಎನ್ನುವಂತ ಒಂದು ವಾತಾವರಣ ಇಡೀ ಕ್ಷೇತ್ರದಲ್ಲಿ ವ್ಯಕ್ತ ಆಗ್ತಾ ಇದೆ. ವಿಶೇಷವಾಗಿ ಮಹಿಳೆಯರು ಭಾರತದ ಭವಿಷ್ಯದ ದೃಷ್ಟಿಯಿಂದ ರಾಷ್ಟ್ರೀಯತೆ, ಹಿಂದುತ್ವ, ದೇಶದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ, ಜಗತ್ತಿನಲ್ಲಿ ದೇಶವನ್ನ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು. ರಾಘಣ್ಣ ಮತ್ತೆ ನಮ್ಮ ಸಂಸತ್ ಸದಸ್ಯರು ಆಗಬೇಕು ಅನ್ನುವಂತ ಹಂಬಲವನ್ನ ವಿಶೇಷವಾಗಿ ಮಹಿಳೆಯರು ವ್ಯಕ್ತ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನೋಡ್ತಾ ಇರೋದು ಮಲೆನಾಡಿನ ಸುದ್ದಿ ಮಾಧ್ಯಮ. ಇದು ವೆಸ್ಟರ್ನ್ ಘಾಟ್ ನ್ಯೂಸ್, ಬಡ ಜನರ ಧ್ವನಿ.